ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಕೆಂಡ್ PUC 2024 ಮಾಡಲ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೇವೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ಕೂಡ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಓಕೆ, 80 ಮಾರ್ಕ್ಸ್ಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಓಕೆ, 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಎಕ್ಸಾಮ್, ನಿಮ್ಮ ಕಾಲೇಜ್ನಲ್ಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಸೈನ್ಮೆಂಟ್ ಮೇಲೆ ನಿಮಗೆ 20 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇನ್ನು 80 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಎಲ್ಲ ವಿಷಯಗಳು PCMB ಆಗಿರ್ಬೋದು, ಆರ್ಟ್ಸ್ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳಾಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ಗಳಾಗಿರ್ಬೋದು. ಓಕೆ, ಇವಾಗ 80 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಇಲ್ಲಿ ಕನ್ನಡ ಏನು ಸಬ್ಜೆಕ್ಟ್ ಇದೆಯಲ್ಲ, ಈ ಒಂದು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ತರಗತಿಗಳನ್ನು ಮಾಡ್ತಾ ಇರ್ತೇನೆ. ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಿಡ್ತಾ ಇರ್ತೇನೆ ಸ್ನೇಹಿತರೆ. ಓಕೆ, ಯಾರೆಲ್ಲ ಇದುವರೆಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಓಕೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಏಪ್ರಿಲ್ ಮಾರ್ಚ್ನಲ್ಲಿ ಎಕ್ಸಾಮ್ಗಳು ನಿಮ್ಮದು 2024 ನಡೆಯುತ್ತೆ. ಓಕೆ, ಆವಾಗ ನಾನು ವೇರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ವಿತ್ ನಿಮಗೆ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೇನೆ. ಓಕೆ, 2023ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾನು ಕ್ಲಾಸಸ್ ಮಾಡಿದ್ದೇನೆ. ಉಪಯುಕ್ತವನ್ನು ಪಡೆದುಕೊಂಡು ರಿಸಲ್ಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಹೀಗಾಗಿ ಕ್ಲಾಸಸ್ ಮಾಡ್ತಾ ಇರ್ತೇನೆ. ಇದುವರೆಗೆ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಮಾಡುತ್ತೇನೆ. ಪ್ಲಸ್ ಇಲ್ಲಿ ನಾನು ನಿಮಗೆ ಮೊದಲು ಬ್ಲೂ ಪ್ರಿಂಟ್ ಹೇಳುತ್ತೇನೆ, ಯಾವ್ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಅಂಕಗಳು ಕೇಳಲಾಗುವುದು ಅಂತ ಬ್ಲೂ ಪ್ರಿಂಟ್ ನೋಡೋಣ ಸ್ನೇಹಿತರೆ. ಓಕೆ, 2024 ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಕೂಡ ಮಾಡ್ತಾ ಇದ್ದೇನೆ. ಪ್ಲಸ್ ನಿಮಗೆ ಬ್ಲೂ ಪ್ರಿಂಟ್, ಓಕೆ, ಇಲ್ಲಿ ಬ್ಲೂ ಪ್ರಿಂಟ್ ಕೂಡ ಹೇಳ್ತಾ ಇದ್ದೇನೆ. ಓಕೆ, ಇವೆಲ್ಲ ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ನಾನು ಟೆಲಿಗ್ರಾಮ್ನಲ್ಲಿ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಇರುತ್ತೆ, ಎಜುಕೇಷನ್ ಕನ್ನಡ ಅಂತ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿದರೆ, ಓಕೆ, ಇವಾಗ ಚಾನಲ್ ಏನು ಲೋಗೋ ಇದೆಯಲ್ಲ ಅದೇ ರೀತಿ ಅಲ್ಲಿ ಲೋಗೋ ಬರುತ್ತೆ, ಅಲ್ಲಿ ಹೋಗಿ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಇನ್ಸ್ಟಾ ID ಮತ್ತು ಟೆಲಿಗ್ರಾಮ್ ಗ್ರೂಪ್. ಓಕೆ, ಜಾಯಿನ್ ಮಾಡ್ಕೊಳ್ಳಿ, ನಿಮಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಇವಾಗ 2024ನಲ್ಲಿ ಕೂಡ ವಿದ್ಯಾರ್ಥಿಗಳು ಓಕೆ ಔಟ್ ರಿಸಲ್ಟ್ ಮಾಡ್ಕೋಬೇಕಂತ ನನ್ನ ಆಸೆ ಇದೆ. ನಾನು ಕೂಡ ಅವರಿಗೆ ಕ್ಲಾಸ್ ಮಾಡುತ್ತೇನೆ, ಡೋಂಟ್ ವರಿ. ಓಕೆ, ಹಿಂದಿನ ಬ್ಯಾಚ್ ನನ್ನ ಕ್ಲಾಸಸ್ ನೋಡಿರ್ಬೋದು. ಓಕೆ, ಸಾಕಷ್ಟು ವಿದ್ಯಾರ್ಥಿಗಳು ಬೆನಿಫಿಟ್ ಪಡೆದುಕೊಂಡಿದ್ದಾರೆ. ನೀವು ಕೂಡ ಅದೇ ರೀತಿ ಟಚ್ನಲ್ಲಿ ಇದ್ದರೆ ಮುಗೀತು, ನೀವು ಕೂಡ ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು. ಇವಾಗ ಬ್ಲೂ ಪ್ರಿಂಟ್ ನೋಡೋಣ ಬನ್ನಿ ಸ್ನೇಹಿತರೆ. ಇದರ ಕೀ ಆನ್ಸರ್ ಕೂಡ ಮಾಡುತ್ತೇನೆ. ಓಕೆ, ಇನ್ಮೇಲಿಂದ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ 80 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸ್ತಾರೆ. ಆ್ಯನ್ಯುವಲ್ ಎಕ್ಸಾಮ್ 2024 ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಬನ್ನಿ ಇವಾಗ ಬ್ಲೂ ಪ್ರಿಂಟ್ ನೋಡೋಣ. ನೋಡಿ ಸ್ನೇಹಿತರೆ, ದ್ವಿತೀಯ PUCಯ ಕನ್ನಡ ಓಕೆ ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆ ಅಂತ ಇದೆ, 2024. ಓಕೆ ಸ್ನೇಹಿತರೆ, ಲ್ಯಾಂಗ್ವೇಜ್ ವಿಷಯಗಳು ಕನ್ನಡ ಮತ್ತು ಇಂಗ್ಲೀಷ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೊಸೈಲಜಿ ಆಗಿರ್ಬೋದು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಓಕೆ, ಇಂಗ್ಲೀಷ್, ಎಜುಕೇಷನ್ ಸಬ್ಜೆಕ್ಟ್, ಓಕೆ, PCMB ವಿದ್ಯಾರ್ಥಿಗಳ ಸಬ್ಜೆಕ್ಟ್ಗಳು, ಓಕೆ, ಎಕನಾಮಿಕ್ಸ್, ಇವೆಲ್ಲ ಸಬ್ಜೆಕ್ಟ್ಗಳು ಸ್ನೇಹಿತರೆ. ಇವೆಲ್ಲ ಸಬ್ಜೆಕ್ಟ್ಗಳು ಏನಾದ ನೋಡಿ ಸ್ನೇಹಿತರೆ, ಬ್ಲೂ ಪ್ರಿಂಟ್ ಫಾಲೋ ಆಗೇ ಆಗುತ್ತೆ 2024. ಓಕೆ, ನೀವು ಟಚ್ನಲ್ಲಿ ಇರಿ ಸಾಕು. ಓಕೆ, 2024 ಆ್ಯನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ನನ್ನ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗುವಂತಹ ಪ್ರತಿಯೊಂದು ವಿಡಿಯೋಗಳು ನೋಡಿರಿ. ನೀವು ಖಂಡಿತವಾಗಿ ಡೆಫಿನೆಟ್ಲಿ ನೀವು 90 ರಿಸಲ್ಟ್ ನೀವು ಮಾಡ್ಕೋತೀರ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ದ್ವಿತೀಯ PUCಯ ಕನ್ನಡ ನೀಲಿ ನಕ್ಷೆ ನೋಡ್ತಾ ಇದ್ದೇವೆ, ಬ್ಲೂ ಪ್ರಿಂಟ್ 1ನೇ ಅಧ್ಯಾಯ. ಓಕೆ, ಕದಡಿದ ಸಲಿಲಂ ತಿಳಿಯುವಂದದೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂದರೆ ನಿಮಗೆ ಇಲ್ಲಿ ನೋಡಿ 7 ಮಾರ್ಕ್ಸ್ ಕೇಳ್ತಾರೆ. ಇದು 1 ಅಂಕದ ಒಂದು ಪ್ರಶ್ನೆ MCQ ಕ್ವಶನ್, 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಓಕೆ, 4 1 2 ಎಷ್ಟಾಯಿತು? ಓಕೆ, 6 ಮತ್ತು 1 ಮಾರ್ಕ್ಸ್, ಎಷ್ಟು? ಟೋಟಲ್ 7 ಮಾರ್ಕ್ಸ್ ನಿಮಗೆ ಇಲ್ಲಿ ಕೇಳಲಾಗುವುದು. ಓಕೆ, ಇವಾಗ 2ನೇ ಅಧ್ಯಾಯ ವಚನಗಳು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು. ಓಕೆ, 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಓಕೆನಾ? ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳು ಅಂತ ಈ ಒಂದು ಅಧ್ಯಾಯ ಏನಿದೆಯಲ್ಲ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಅಂಕಗಳು ಕೇಳಲಾಗುವುದು. ಓಕೆ, ಇಲ್ಲಿ ನೋಡಿ 3 ಅಂಕದ ಒಂದು ಪ್ರಶ್ನೆ, ಓಕೆ, 4 ಅಂಕದ ಒಂದು ಪ್ರಶ್ನೆ. ಓಕೆ, ಇಲ್ಲಿ ಕೌಶಲ್ಯ ಅಂತ ಒಂದು ನಿಮಗೆ 1 ಅಂಕದ ಒಂದು ಪ್ರಶ್ನೆ. ಕೌಶಲ್ಯ ಅಂತ ಏನು ಕೊಟ್ಟಿದ್ದಾರಲ್ಲ ಅದೇ ಸ್ನೇಹಿತರೆ, ಏನಿಲ್ಲ, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ. ಓಕೆ, ಅವು ಏನದ ನೋಡಿ, ಅವೇ 1 ಅಂಕದ ಕೌಶಲ್ಯ ಪ್ರಶ್ನೆಗಳಾಗಿರುತ್ತೆ. ಕೌಶಲ್ಯ ಅಂತ ಇದೆಯಲ್ಲ, ಇಲ್ಲಿ ನೋಡಿ ಸ್ನೇಹಿತರೆ, 4ನೇ ಅಧ್ಯಾಯ ಪೈಗೆಯಂ ಬಾಲಕ ನಂಬರಿ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು, ಅಂದರೆ 4 ಅಂಕದ ಒಂದೇ ಪ್ರಶ್ನೆ ಕೇಳಲಾಗುವುದು. ಇವಾಗ ಅಧ್ಯಾಯ 5 ಜಾಲಿಯ ಮರದಂತೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 1 ಅಂಕ ಕೇಳಲಾಗುವುದು, ಅಂದರೆ MCQ ಕ್ವಶನ್ ಒಂದೇ ಕೇಳಲಾಗುವುದು. ಓಕೆ, ಇವಾಗ
ಹಬ್ಬಳ್ಳಿ ಅವರ ರಸಬಳ್ಳಿ ಈ ಒಂದು ಅಧ್ಯಾಯದಲ್ಲಿ ಅಂದರೆ 6ನೇ ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಓಕೆ, ಬೆಳಗುವ ಜಾವ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 7ನೇ ಅಧ್ಯಾಯದಲ್ಲಿ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 1 ಅಂಕದ 2 ಪ್ರಶ್ನೆ ಕೇಳ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಎಲ್ಲ ಡಿಸ್ಕಷನ್ ಮಾಡ್ತೇನೆ, ಡೋಂಟ್ ವರಿ. ಓಕೆ, ಮುಂಬೈ ಜಾತಕ. ಓಕೆ, ನಿಮ್ಮ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ನಾನು ಕ್ಲಾಸಸ್ ಮಾಡ್ತಾ ಇರ್ತೇನೆ. ಬ್ಲೂ ಪ್ರಿಂಟ್ ವೈಸೇ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೀಡಿ ಓಕೆ ಅಭ್ಯಾಸ ಮಾಡಿಸ್ತಾ ಇರ್ತೇನೆ. ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೆ ನೀವು ಚಾನಲ್ ನೋಡ್ತಾ ಇರಿ. ಮುಂಬೈ ಜಾತಕ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, ಓಕೆ 3 ಅಂಕದ ಒಂದು ಪ್ರಶ್ನೆ. ಓಕೆ, ಟೋಟಲ್ ಆಗಿ ನಿಮಗೆ 3 ಅಂಕದ ಒಂದು ಪ್ರಶ್ನೆ ಅಂದರೆ ಇದು ಸಂದರ್ಭ ಸ್ನೇಹಿತರೆ. ಓಕೆ, ಅದೇ ರೀತಿ ಸಿಲಿಬೆ ಏರಿದ್ದಾನೆ 9ನೇ ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 1 ಕೇಳಲಾಗುವುದು. ಇವಾಗ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಎಷ್ಟು 3 ಅಂಕಗಳು ಕೇಳಲಾಗುವುದು. ಅಂದರೆ ಸಂದರ್ಭ ಒಂದೇ ಕೇಳಲಾಗುವುದು ಇಲ್ಲಿ ನಿಮಗೆ. ಓಕೆ, ಹತ್ತಿ ಚಿತ್ತ ಅಂತ ಏನಿದೆಯಲ್ಲ 11ನೇ ಅಧ್ಯಾಯದಲ್ಲಿ ನಿಮಗೆ ಎಷ್ಟು 1 ಅಂಕಗಳು ಕೇಳಲಾಗುವುದು. ಅಂದರೆ ಒಂದು MCQ ಕ್ವಶನ್. ಒಮ್ಮೆ ನಗುತ್ತೇವೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 1 ಅಂಕದ ಒಂದೇ ಪ್ರಶ್ನೆ ಕೇಳ್ತಾರೆ, MCQ ಕ್ವಶನ್. ಇವಾಗ ಇವೆಲ್ಲ ಪದ್ಯ ಭಾಗಗಳು ಆಯಿತು. ಓಕೆ, ಗದ್ಯ ಭಾಗಗಳಲ್ಲಿ ನಾವು 1ನೇ ಅಧ್ಯಾಯ ಯಾವುದು? ಮುಟ್ಟಿಸಿಕೊಂಡವನು. ಮುಟ್ಟಿಸಿಕೊಂಡವನು ಅಧ್ಯಾಯದಲ್ಲಿ ನಿಮಗೆ 6 ಅಂಕಗಳು ಕೇಳಲಾಗುವುದು. ಓಕೆ, ಯಾವುದು 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಓಕೆ, ಟೋಟಲ್ ಆಗಿ ಇಲ್ಲಿ ನಿಮಗೆ 6 ಅಂಕಗಳು ಕೇಳಲಾಗುವುದು. ಇವಾಗ ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. ಓಕೆ, ಒಂದು MCQ ಕ್ವಶನ್ ನಿಮಗೆ 2, ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಯಾವುದಾದ್ರೂ ಒಂದು, ಅಲ್ಲಿ 2 ಪ್ರಶ್ನೆ ಕೇಳ್ತಾರೆ. ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತದಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು. ಓಕೆ, 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಕನ್ನಡವನ್ನು ಕಟ್ಟುವ ಕೆಲಸ ಈ ಒಂದು ಅಧ್ಯಾಯದಲ್ಲಿ 4 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, ಓಕೆ 3 ಅಂಕದ ಒಂದು ಪ್ರಶ್ನೆ. ಓಕೆನಾ, ಅದೇ ರೀತಿ ಧನಿಗಳ ಬೆಳ್ಳಿ ಲೋಟ ಅಂತ ಏನಿದೆಯಲ್ಲ ಅಧ್ಯಾಯ 5 ಈ ಒಂದು ಅಧ್ಯಾಯದಲ್ಲಿ 5 ಅಂಕಗಳು ಕೇಳಲಾಗುವುದು. 4 ಅಂಕದ ಒಂದು ಪ್ರಶ್ನೆ ಮತ್ತು 1 ಹೊಂದಿಸಿ ಬರಿ ಆಗಿರ್ಬೋದು. ಓಕೆ, ಅಥವಾ ಖಾಲಿ. ಅದೇ ರೀತಿ ಬದುಕನ್ನು ಪ್ರೀತಿಸಿದ ಸಂತ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಅದು ನಿಮಗೆ ಇದು ಸಂದರ್ಭ. ಓಕೆ, ತಿರುವಳ್ನಾಡು ಬೆಳ್ಳುನುಡಿ ಅಂತ ಏನಿದೆಯಲ್ಲ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಓಕೆ, ಹಳ್ಳಿಯ ಚಹಾ ಹೋಟೆಲ್ಗಳು 8ನೇ ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. ಓಕೆ, ಒಂದು MCQ ಕ್ವಶನ್ ಮತ್ತು ನಿಮಗೆ ಗ್ರಾಮರ್ ಅಂತ ಇದೆ. ಓಕೆ, ಇವಾಗ ದೀರ್ಘ ಗದ್ಯ. ಓಕೆ, ನಿಮಗೆ ಕನ್ನಡದಲ್ಲಿ ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ ಅಂತ ಈ ರೀತಿ ನಿಮಗೆ ಡಿವೈಡ್ ಮಾಡಲಾಗಿದೆ. ಇವಾಗ ದೀರ್ಘ ಗದ್ಯದಲ್ಲಿ ಕೃಷ್ಣಗೌಡರ ಆನೆ ಅಂತ ಅಷ್ಟೇ ಒಂದೇ ಇದೆ. ಇಲ್ಲಿ 25 ಮಾರ್ಕ್ಸ್ ಬರುತ್ತೆ. ಕೃಷ್ಣಗೌಡರ ಆನೆಯ ಈ ಒಂದು ನಿಮಗೆ ಏನಿದೆಯಲ್ಲ ದೀರ್ಘ ಗದ್ಯದಲ್ಲಿ 25 ಮಾರ್ಕ್ಸ್ ಬರುತ್ತೆ. ಓಕೆ, 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. 2 ಅಂಕದ ಪ್ರಶ್ನೆ 3 ಕೇಳ್ತಾರೆ. ಸಂದರ್ಭ ಓಕೆ 2 ಕೇಳ್ತಾರೆ. ಅದೇ ರೀತಿ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ ಮತ್ತು 1 ಹೊಂದಿಸಿ ಬರೀರಿ ಅಥವಾ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಅಂತ ಏನಿರುತ್ತಲ್ಲ ಅವೇ ನೋಡಿ ಸ್ನೇಹಿತರೆ. ಓಕೆ, ಅದಕ್ಕೆ ಕೌಶಲ್ಯ ಅಂತ ಕೊಟ್ಟಿದ್ದಾರೆ ಅದು. ಓಕೆ, ಇಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ ಮತ್ತು ಕೌಶಲ್ಯದಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ ಆಗಿ 25 ಮಾರ್ಕ್ಸ್ಗಳು ಕೇಳ್ತಾರೆ ಸ್ನೇಹಿತರೆ ಇಲ್ಲಿ. ಓಕೆ, ಭಾಷಾಭ್ಯಾಸದಲ್ಲಿ ನೋಡಿ 12 ಮಾರ್ಕ್ಸ್ ಕೇಳ್ತಾರೆ ನಿಮಗೆ. ಓಕೆ, 6 ಅಂಕ ಏನಿದೆಯಲ್ಲ ಅದು ಗ್ರಾಮರ್ ಕೇಳ್ತಾರೆ ನಿಮಗೆ. ನಾನು ನಿಮ್ಗೆ ಹೇಳ್ತೇನೆ, ಪ್ರಬಂಧ ರಚನೆ 4 ಅಂಕದ ಪ್ರಬಂಧ ರಚನೆ ಆಗಿರುತ್ತೆ. ಓಕೆ, ಪತ್ರಲೇಖನ 4 ಮಾರ್ಕ್ಸ್. ಓಕೆ, ಸುಲಭವಾಗಿ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ, ಏನೂ ವರಿ ಇಲ್ಲ. ಓಕೆ, ನಾನು ನಿಮಗೆ ಕ್ಲಾಸಸ್ ಮಾಡ್ತೇನೆ, ಡೋಂಟ್ ವರಿ. ಗಾದೆ ಮಾತು ಅಂತ ನಿಮಗೆ ಪ್ರಶ್ನೆ ಇರ್ತಿತ್ತು, ಇವಾಗ ಅದು ತೆಗೆದಿದ್ದಾರೆ ಸ್ನೇಹಿತರೆ. ಗಾದೆ ಮಾತು ಇರೋದಿಲ್ಲ ನಿಮಗೆ. ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ನೋಡೋಣ ಸ್ನೇಹಿತರೆ. ಬೇಗನೆ ನಾನು MCQ ಕ್ವಶನ್ಸ್ ಮತ್ತು ಹೊಂದಿಸಿ ಬರೀರಿ ಮತ್ತು ಖಾಲಿ ಬಿಟ್ಟ ಸ್ಥಳ ನಾನು ನಿಮಗೆ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಓಕೆ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು ಲಾಂಗ್ ಕ್ವಶನ್ಸ್ ಏನದಾವ ನೋಡಿ ನೀವು ಓದ್ಕೋರಿ. ಓಕೆ, ಡೋಂಟ್ ವರಿ, ನಿಮಗೂ ಕೂಡ ರಿವಿಷನ್ ಆಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ ಎಲ್ಲ. ಓಕೆ, ನಿಮಗೆ ಇವಾಗ ಕ್ವಶನ್ಸ್ಗಳು ನಿಮಗೆ ವಾರ್ಷಿಕ ಪರೀಕ್ಷೆಗೆ 2024 ವಾರ್ಷಿಕ ಪರೀಕ್ಷೆ ಏನು ನಡೀತಲ್ಲ ಅದರೊಳಗೆ ಕೂಡ ಕೆಲವೊಂದು ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. 80 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಇವಾಗ ನೋಡಿ ಇಲ್ಲಿ ಕೀ ಆನ್ಸರ್ ಮಾಡ್ತಿದ್ದೇವೆ. 1ನೇ ಪ್ರಶ್ನೆ, ಸೌಮಿತ್ರಿ ಎಂದರೆ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೌಮಿತ್ರಿ ಎಂದರೆ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ, ಲಕ್ಷ್ಮಣ. ಓಕೆ, ಕ್ವಶನ್ ನಂಬರ್ 2, ಗುರು ಹೇಗೆ ವರ್ತಿಸಬಾರದು. ಇದಕ್ಕೆ ಆನ್ಸರ್ ನೋಡಿ
ಆಪ್ಷನ್ ಬಿ ಆ ಅಂತ ಏನಿದೆಯಲ್ಲ ಲಘುವಾಗಿ ವರ್ತಿಸಬಾರದು ಅಂತ. ಓಕೆ, ಕ್ವಶನ್ ನಂಬರ್ 3 ಕೆಲವೊಂದು ಬರ್ಬೋದು. ಓಕೆ, 1 ಅಥವಾ 2 ಕೇಳ್ಬೋದು, ಹೆಚ್ಚಾಗಿ ಈ ರೀತಿ ನಿಮಗೆ ಪ್ರಶ್ನೆ ಕೇಳೋದಿಲ್ಲ, ಡೋಂಟ್ ವರಿ. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಮಮತೆ ಉಳ್ಳವನೆಂಬನೆ ತಮ್ಮನೆ ಆಜ್ಞೆಯಲ್ಲಿ ಭ್ರಮಿತನಾಗಿಯವನು. ಓಕೆ, ಇದಕ್ಕೆ ಆನ್ಸರ್ ಏನಾಗಿರುತ್ತೆ? ಓಕೆ, ಆಪ್ಷನ್ ಇ ಧರ್ಮ ಮತ್ತು ಕ್ಷಮೆಯ ದೈವ ಹಿಡಿದವನು. ನೆಕ್ಸ್ಟ್ ಕ್ವಶನ್. ಓಕೆ, ಧನಗಳಿಗೆ ಏನಿಲ್ಲ ಎಂದು ಕವಿತ್ರಿ ಹೇಳುತ್ತಾರೆ. ಇದಕ್ಕೆ ಆನ್ಸರ್ ಮೇವಿಲ್ಲ, ಆಪ್ಷನ್ ಬಿ. ಓಕೆ, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಮಂಜು, ಆಪ್ಷನ್ ಬಿ. ಕ್ವಶನ್ ನಂಬರ್ 6 ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತ. ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಶಾ ಶರ್ಮಾ, ಆಪ್ಷನ್ ಡಿ. ಓಕೆ, ಎಲ್ಲವೋ ಹುಲು ಮಾನವ. ಓಕೆ, ವೆಂಕಪಯ್ಯ ಅಂತ ಏನಿದೆಯಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಈ ರೀತಿ ಶಾರ್ಟಾಗಿ ನಿಮಗೆ ಈ ರೀತಿ ಕೊಟ್ಟಿರ್ತಾರೆ ಈ ಒಂದು ಪದ್ಯ ಭಾಗದಲ್ಲಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆ ಅಂತ. ಓಕೆ, ಕ್ವಶನ್ ನಂಬರ್ ನೆಕ್ಸ್ಟ್. ದುರ್ಗಪ್ಪ ಏನು ಕೇಳಿ ಪಡೆಯಲು ಬಂದಿದ್ದನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಕೊಡಲಿ, ಆಪ್ಷನ್ ಬಿ. ಕ್ವಶನ್ ನಂಬರ್ 9 ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಯಾರು? ತಿಪ್ಪಣ್ಣ. ಕ್ವಶನ್ ನಂಬರ್ 10. ಓಕೆ, ಈ ಬಾರಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ನಿಮಗೆ ಚೇಂಜಸ್ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ನಿಮಗೆ ಒಂದು ಪದ್ಯ ಕೇಳಿದರೆ ಆ ಒಂದು ಪದ್ಯದಲ್ಲಿ ನಾವು ಆನ್ಸರ್ ಹುಡುಕಬೇಕಂತ. ಓಕೆ, ಇಲ್ಲಿ ನೋಡಿ, ಇದ್ದಿದ್ದನ್ನು ನಡೆಸಿಕೊಂಡು ಹೋಗದೆ ಕಷ್ಟ ಆಗಿದೆ ಅಂತ ಏನು ಈ ಒಂದು ಪ್ರಶ್ನೆ ಕೇಳಿದಾರಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಜನರೊಟ್ಟಿಗಿನ ಸಹಬಾಳ್ವೆ ಅಂತ. ಓಕೆ, ಅದೇ ರೀತಿ ಇವಾಗ ಖಾಲಿ ಬಿಟ್ಟ ಸ್ಥಳ ನೋಡಿ. ಕ್ವಶನ್ ನಂಬರ್ 11 ಮಾರ್ಚ್ನ ಜೊತೆಗಾರನ ಹೆಸರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಪೊಂಚಿ, ಇಲ್ಲಿದೆ ನೋಡಿ. ಅದೇ ರೀತಿ ಕ್ವಶನ್ ನಂಬರ್ 12 ನಮ್ಮ ದೇಶದಲ್ಲಿ ಕೀಳವಾಗಿ ಹೋದ ಧರ್ಮ ಯಾವುದು? ಬೌದ್ಧ ಧರ್ಮ. ಓಕೆ, ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಮಗು, ಆನ್ಸರ್. ಓಕೆ, ಕನ್ನಡವು ಕಸ್ತೂರಿವಲ್ಲವೇ ಎಂದವರು ಯಾರು? ಮನೋರಮೆ. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಹಳ್ಳಿಯ ಚಹಾ ಹೋಟೆಲ್ಗಳು, ಇಲ್ಲಿದೆ ನೋಡಿ, ಹಳ್ಳಿಯ ಚಹಾ ಹೋಟೆಲ್ಗಳು, ಚಹಾ ಹೋಟೆಲ್ ಅಂತ ಕೊಟ್ಟಿದ್ದಾರೆ. ಇವಾಗ ಹೊಂದಿಸಿ ಬರೆಯಿರಿ. ಹಬ್ಬಳ್ಳಿ ಅವರ ರಸಬಳ್ಳಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಜನಪದ. ಓಕೆ, ಜಾಲಿಯ ಮರದಂತೆ, ಇದಕ್ಕೆ ಆನ್ಸರ್ ಆಗುತ್ತೆ ಪುರಂದರದಾಸರು. ಅಂಬಿಕಾ ತನಯ ದತ್, ಬೆಳಗುವ ಜಾವ. ಅದೇ ರೀತಿ GS ಶಿವರುದ್ರಪ್ಪ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಂಬೈ ಜಾತಕ. ಟಿ ಯಲ್ಲಪ್ಪ, ಇದಕ್ಕೆ ಆನ್ಸರ್ ಆಗಿರುತ್ತೆ ಹತ್ತಿ ಚಿತ್ತ, ಎಲ್ಲ ಇದು ಆನ್ಸರ್ ಆಗಿರುತ್ತೆ. ಓಕೆ, ಅದೇ ರೀತಿ ಇವೆಲ್ಲ ನೋಡಿ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಗದ್ಯ ಭಾಗದಲ್ಲಿ ಮತ್ತು ಪದ್ಯ ಭಾಗದಲ್ಲಿ ಮತ್ತು ದೀರ್ಘ ಭಾಗದಲ್ಲಿ ಕೇಳುವಂಥ, ಇದು ಇವಾಗ ಪದ್ಯ ಭಾಗದಲ್ಲಿ ಕೇಳುವಂಥ 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಇಲ್ಲಿ ನೋಡಿ, ಇವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು. ಓಕೆ, ಇದು ಗದ್ಯ ಭಾಗದಲ್ಲಿ ಕೇಳುವಂಥ ಪ್ರಶ್ನೆಗಳು. ಓಕೆ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆಗಳು. ಆರಾಮಾಗಿದೆ ಸ್ನೇಹಿತರೆ, ಆರಾಮಾಗಿ ನೀವು ರಿಸಲ್ಟ್ ಮಾಡ್ಕೋಬೋದು. ಇದು ದೀರ್ಘ ಭಾಗ. ಓಕೆ, ಇದು ದೀರ್ಘ ಭಾಗ ಅಂದರೆ ಕೃಷ್ಣಗೌಡ ಅರಣ್ಯ ಮೇಲೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಬರಿ ಅಂದಿದ್ದಾರೆ. ಓಕೆ, ಯಾವುದಾದ್ರೂ 3 ಬರೀರಿ. ಅದೇ ರೀತಿ ಓಕೆ, ಇಲ್ಲಿ ನೋಡಿ ಪದ್ಯ ಭಾಗದಲ್ಲಿ ಕೇಳುವಂಥ ಸಂದರ್ಭಗಳು. ಓಕೆ, ಯಾವುದಾದ್ರೂ 2 ಸಂದರ್ಭ ಬರಿ ಅಂದಿದ್ದಾರೆ. ಓಕೆ, ಆರಾಮ್ ಸರಿ ಬರೆಯಬಹುದು. ಇದು ಗದ್ಯ ಭಾಗದಲ್ಲಿ ಕೇಳುವಂಥ ಒಂದು ಸಂದರ್ಭ ಯಾವುದಾದ್ರೂ ಒಂದು ಬರೀರಿ. ಇದು ದೀರ್ಘ ಭಾಗದಲ್ಲಿ ಅಂದರೆ ಕೃಷ್ಣಗೌಡ ಆನೆ ಮೇಲೆ ಕೇಳುವಂಥ ಒಂದು ಸಂದರ್ಭ ಯಾವುದಾದ್ರೂ ಒಂದು ಬರೆಯಿರಿ ಅಂತ ನಿಮಗೆ ಕೇಳ್ತಾರೆ. ಇವೆಲ್ಲ ಪ್ರಶ್ನೆಗಳಾಗಿರುತ್ತೆ. ಮತ್ತು ಪದ್ಯ ಭಾಗದಲ್ಲಿ ಕೇಳುವಂತಹ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂದಿದ್ದಾರೆ 5-6 ವಾಕ್ಯಗಳಲ್ಲಿ. ಓಕೆ, 4 ಅಂಕದ ಪ್ರಶ್ನೆಗಳು ಇವೆಲ್ಲ. ಅದೇ ರೀತಿ ಗದ್ಯ ಭಾಗದಲ್ಲಿ ಕೇಳುವಂತಹ 5-6 ವಾಕ್ಯಗಳಲ್ಲಿ ಉತ್ತರಿಸಿದ ಪ್ರಶ್ನೆಗಳು ಒಂದೇ ಬರೀಬೇಕು ನೀವು. ಅದೇ ರೀತಿ ದೀರ್ಘ ಭಾಗದಲ್ಲಿ ಕೂಡ ಒಂದೇ ಪ್ರಶ್ನೆ ಬರೀಬೇಕಾಗುತ್ತೆ ನೀವು 4 ಅಂಕದ ಪ್ರಶ್ನೆಯಲ್ಲಿ. ಇವೆಲ್ಲ ಪ್ರಶ್ನೆಗಳಾಗಿರುತ್ತೆ. ಓಕೆ, ಅದೇ ರೀತಿ ಇದು ಗ್ರಾಮರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇವೆಲ್ಲ ಗ್ರಾಮರ್. ಇಲ್ಲಿ ನಾನಾರ್ಥಕಗಳು ಬರೆಯ ಎಂದಿದ್ದಾರೆ. ಓಕೆ, ಬಟ್ಟೆ ಅಂದರೆ ವಸ್ತ್ರ. ಓಕೆ, ಅರಿ, ದಾರಿ, ದೊರೆ ಅಂದರೆ ರಾಜ. ಓಕೆ, ಈ ರೀತಿ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪ ಬರೆಯಿರಿ. ಓಕೆ, ಧಾತು ರೂಪ ಯಾವುದು? ಹಾಡು ಮತ್ತು ಇಷ್ಟೇ ಸ್ನೇಹಿತರೆ. ಈ ರೀತಿ ಕೊಟ್ಟಿರ್ತಾರೆ. ಹಾಡು ಇಷ್ಟೇ, ಹಾಡು, ಕುನಿ, ನುಡಿ ಇಷ್ಟೇ ಆನ್ಸರ್. ಓಕೆ, ಹಾಡು, ಕುನಿ, ನುಡಿ ಇಷ್ಟೇ ಆನ್ಸರ್. ಅದೇ ರೀತಿ ಈ ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಅಡಿಪಾಯ, ಅಜ, ಗಜಾಂತರ. ಓಕೆ, ಕಣ್ಣರಳಿಸು. ಈ ರೀತಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ನಾನು ಕೆಳಗಡೆ ಒಂದು ಗ್ರಾಮರ್ ವಿಡಿಯೋ ಕೊಟ್ಟಿರ್ತೇನೆ ನಿಮಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. 1 ತಾಸು ನಾನು ಗ್ರಾಮರ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಯಾವುದೇ ಒಂದು ಪ್ರಶ್ನೆ ಕೇಳಿ ಅದರೊಳಗಿಂದ ಕ್ವಶನ್ಸ್ಗಳು ಬಿಟ್ಟು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೂ ಕೇಳೋದಿಲ್ಲ. ಓಕೆ, ನಿಮಗೆ ಇದು ಯಾವುದು ಪ್ರಬಂಧ ಲೇಖನ, ಓಕೆ, ಪ್ರಬಂಧ, ಪತ್ರ ಲೇಖನ
ಹೇಗೆ ಬರೀಬೇಕು ಎಲ್ಲ ಹೇಳಿದ್ದೇನೆ ಅದರೊಳಗೆ. ಓಕೆ, ಅಲ್ಲಿ ನಿಮಗೆ ಆರಾಮಾಗಿ ಇಲ್ಲಿ 8 ಮಾರ್ಕ್ಸ್ ನಿಮಗೆ. ಓಕೆ, ಇಲ್ಲಿ 8 ಮಾರ್ಕ್ಸ್, ಇಲ್ಲೊಂದು 4 ಮಾರ್ಕ್ಸ್ ಎಲ್ಲಿ ಪ್ರಬಂಧದಲ್ಲಿ, ಮತ್ತು ಇಲ್ಲಿ ಒಂದು 4 ಮಾರ್ಕ್ಸ್ ಎಲ್ಲಿ ಪತ್ರಲೇಖನದಲ್ಲಿ. ಆರಾಮಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು. ಎಷ್ಟು 16 ಅಂಕವನ್ನು ನೀವು ಇಲ್ಲಿ ಸುಲಭವಾಗಿ ನಿಮಗೆ ಬೇಕಂದರೆ ಕೆಳಗಡೆ ಒಂದು ವಿಡಿಯೋ ಕೊಟ್ಟಿದ್ದೇನೆ. ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನೀವು ಏನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತಿಲ್ಲ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಒಂದು ಸೆಕೆಂಡ್ PUC ಕನ್ನಡ ಗ್ರಾಮರ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು. ನೀವು ಯಾವ ರೀತಿಯಲ್ಲಿ ಪ್ರಶ್ನೆಗೆ ನಾವು ಬರೀಬೇಕಂತ ಹೇಳಿದೆ ನಾನು. ವಿಡಿಯೋ ನೋಡಲೇಬೇಕು. ನೀವು ವಾರ್ಷಿಕ ಪರೀಕ್ಷೆ ಬರೆಯೋ ಎಲ್ಲ ವಿದ್ಯಾರ್ಥಿಗಳು ನೋಡಲೇಬೇಕು. ಅದೇ ರೀತಿ ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಓಕೆ, ಕಿರು, ಓಕೆ, ಕಿರು, ಮರಿ, ಘೋರ, ಇಷ್ಟೇ ಆನ್ಸರ್. ಅದೇ ರೀತಿ ಕೆಳಗಿನ 2 ಪದಗಳಿಗೆ ವಿಭಕ್ತಿಯ ಪ್ರತ್ಯಯ ಬರೆಯಿರಿ. ಓಕೆ, ಕಚೇರಿಯಲ್ಲಿ ಇದು ಸಪ್ತಮಿ, ಅಲ್ಲಿ ಅಂದರೆ ಸಪ್ತಮಿ. ಬಸಲಿಂಗನು, ನು, ಅಣ್ಣು, ಓಕೆ, ಇದು ಅಲ್ಲಿ. ಅದೇ ರೀತಿ ಬಸಲಿಂಗನನ್ನು, ಅನ್ನು, ಇದು ಏನಾಗುತ್ತೆ ದ್ವಿತೀಯ ಆಗುತ್ತೆ. ಓಕೆ, ಕದಡಿದ ಇದೇನಾಗುತ್ತೆ ಷಷ್ಠಿ ಆಗುತ್ತೆ, ಕದಡಿದ. ಅದೇ ರೀತಿ ಈ ಕೆಳಗಿನ 2 ಪದಗಳಿಗೆ ನಿಷೇಧಾರ್ಥಕ ಪದ ಬರೆಯಿರಿ. ಹಾಡನು, ಓಕೆ, ಇದೇನಾಗುತ್ತೆ ಹಾಡುವನು ಅಂತ ಇದೆ. ಓಕೆ, ಹಾಡನು. ಅದೇ ರೀತಿ ಹೋದಳು, ಓಕೆ, ಓದಿದಳು ಅಂತ ಇದೆ, ಓದಳು ಅಷ್ಟೇ. ಓಕೆ, ಹೋಗುವುದು. ಇವೆಲ್ಲ ಹೇಗೆ ಬರೀಬೇಕು ಎಲ್ಲ ನಾನು ಕ್ಲಾಸ್ ಮಾಡಿದ್ದೇನೆ. ಓಕೆ, ಹೋಗಿ ನೋಡಿರಿ. ಮತ್ತು ಇಲ್ಲಿ ನಿಮಗೆ ಪ್ರಬಂಧ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿ ಪತ್ರಲೇಖನ ಕೊಟ್ಟಿದ್ದಾರೆ. ಪತ್ರಲೇಖನ ಹೇಗೆ ಬರೀಬೇಕು, ಪ್ರಬಂಧ ಹೇಗೆ ಬರೀಬೇಕು, ಸಂದರ್ಭ ಪ್ರಶ್ನೆಗಳು ಹೇಗೆ ಬರೀಬೇಕು ಎಲ್ಲ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಎಲ್ಲ ವಿದ್ಯಾರ್ಥಿಗಳು ಬೆಸ್ಟ್ ಆಫ್ ಲಕ್, ಆಲ್ ದಿ ವೇ.